ವಾಸುದೇವ್ ಕಾಳೆ ಅಂತೇಳಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ನಿರ್ದೇಶಕರು. ನಮ್ಮ ವಿಶ್ವ ಆದಿವಾಸಿ ದಿನಾಚರಣೆ ಅಂಗವಾಗಿ ಆಗಸ್ಟ್ 9 ಆದಿವಾಸಿ ಬುಡಕಟ್ಟುಗಳ ಎಲ್ಲರೂ ಸೇರಿ ಹುಬ್ಬಳ್ಳಿಯಲ್ಲಿ ನೆಹರು ಗ್ರೌಂಡಿನಲ್ಲಿ ಒಂದು ಆದಿವಾಸಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ 49 ಬುಡಕಟ್ಟುಗಳು ಇಲ್ಲೆಲ್ಲ ಸೇರ್ತಾ ಇದ್ದೇವೆ. ಮತ್ತೆ ಇದ್ರ ಜೊತೆಗೆ ಕಲಾ ತಂಡಗಳು, ಎಲ್ಲ ಸಮುದಾಯದ ಬುಡಕಟ್ಟು ಕಲಾ ತಂಡಗಳು ಸೇರ್ತಾ ಇದ್ದಾವೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಪಾರ್ದಿ ಅರಣ್ಯ ಶಿಕಾರಿ ಸಮುದಾಯಗಳು ಹೆಚ್ಚು ಸೇರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಬಹಳ ಕಮ್ಮಿ ಅದಂತ ತೋರಿಸ್ತಾರೆ. ಮೇಲಾಗಿ ನಾವು ಪಾರ್ದಿ ಸಮಾಜದವರು ಮೊದಲು 2011ರಲ್ಲಿ 11,000 ಅಂತೇಳಿ ತೋರಿಸಿದ್ರು. ಆಮೇಲೆ 2024-25ರಲ್ಲಿ ನಾವು ತಿಳಿದಂತೆ ಅದು ಜನಸಂಖ್ಯೆ ಆದಾಗ 7,000 ಅಂತೇಳಿ ತೋರಿಸಿದ್ರು. ಇನ್ನು ಅದೇ ರೀತಿಯಿಂದ ನಾವು ಸ್ವಲ್ಪ ಸರಳ ಬಿಟ್ಟೇವು ಅಂತ ಹೇಳಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸುಮಾರು 3,000 2,000 ಅಂತೇಳಿ ನಮಗೆ ಕಳ್ಕೊಂತೀವಿ, ನಾವು ಸಮುದಾಯನ ಕಳ್ಕೊಂತೀವಿ. ಈ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಉತ್ತರ ಕರ್ನಾಟಕದ ಸೆಟಲ್ಮೆಂಟ್ ನಿವಾಸಿಗಳು ಅಂತೇಳಿ ನಮಗಂತಾರೆ. ಸೆಟಲ್ಮೆಂಟ್ನಲ್ಲೇ ನಾವು ಬುಡಕಟ್ಟು ಸಮುದಾಯದವರು. ಆಕ್ಚುಲಿ ನಾವು ಬುಡಕಟ್ಟು ಸಮುದಾಯದಿಂದ ನಮಗೆ ಬ್ರಿಟಿಷ್ ಸರ್ಕಾರದವರೇ ಎಲ್ಲ ಸೆಟಲ್ಮೆಂಟ್ ಅಂತೇಳಿ ಇದು ಮಾಡಿದ್ರು. ಆ ಉದ್ದೇಶದಿಂದ ಬಿಜಾಪುರ, ಬಾಗಲಕೋಟ, ಹುಬ್ಬಳ್ಳಿ, ಧಾರವಾಡ, ಗದಗ ಇಲ್ಲೆಲ್ಲ ನಮ್ಮ ಸೆಟಲ್ಮೆಂಟ್ ಎಲ್ಲಾ ಸಮುದಾಯದವರು ಸೇರಿ ಒಂದು ವಿಶ್ವ ಆದಿವಾಸಿ ದಿನಾಚರಣೆಯನ್ನ ಎಲ್ಲರೂ ಜೋರಾಗಿ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಅನ್ಬೋದು ಇದು. ಯಾಕಂತ ಹೇಳಿದ್ರೆ ನಮ್ಮದೇ ಆದಂತದ ಕೆಲವೊಂದು ಅಭಿವೃದ್ಧಿ ನಿಗಮ, ನಾವು ಯಾವ್ಯಾವ್ದೋ ಅಭಿವೃದ್ಧಿ ನಿಗಮಗೆ ಹಾಕ್ಬಿಟ್ಟಾರ. ನಮಗೆ ಅಲೆಮಾರಿ ಅಭಿವೃದ್ಧಿ ನಿಗಮದಾಗ ಹಾಕಿದ್ರು, ಆಮೇಲೆ ನಮ್ಮ ಆದಿವಾಸಿ ಅಭಿವೃದ್ಧಿ ನಿಗಮದಾಗ ಹಾಕಿದ್ರು. ಜನಸಂಖ್ಯೆ ಆಧಾರ ಮೇಲೆ ಅವರೆಲ್ಲ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾ ಇದಾರೆ. ನಮ್ಮ ಜನಸಂಖ್ಯೆ ನೋಡಿದ್ರೆ ನೀವು 7,000 ತೋರಿಸ್ತೀರಿ. ನಮ್ಮ ಜನಸಂಖ್ಯೆ ಮಿನಿಮಮ್ ಇಲ್ಲಿ ಉತ್ತರ ಕರ್ನಾಟಕ 30,000-40,000 ಜನಸಂಖ್ಯೆ ಆಗ್ತದೆ. ಯಾಕಂದ್ರೆ ಒಂದೇ ಜಿಲ್ಲೆಯಲ್ಲಿ 8,000-10,000 ಈಗ ತಾವು ನೋಡ್ಬೋದು. ನಾಳೆ ಇದು ನೆಹರು ಗ್ರೌಂಡ್ದಲ್ಲಿ ಆಗುವಂತ ಕಾರ್ಯಕ್ರಮದಲ್ಲಿ ಒಂದೇ ಜಿಲ್ಲೆಯಿಂದ ಸುಮಾರು 6,000-7,000, ಆಮೇಲೆ ನಮ್ಮ ಕರ್ನಾಟಕದಿಂದ ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಸುಮಾರು 8,000-10,000 ಜನಸಂಖ್ಯೆ ಸೇರ್ತಾರೆ. ನಮ್ದು ಅಜೆಂಡಾ ಏನಂತ ಹೇಳಿದ್ರೆ ಬುಡಕಟ್ಟು ಸಮುದಾಯದಲ್ಲಿ ನಾವು ಒಂದು ಅತಿ ಹಿಂದುಳಿದವರು ಮತ್ತು ಅತಿ ನಮ್ಗ ಸೌಲಭ್ಯ ವಂಚಿತರು ನಾವು. ಯಾಕಂದ್ರೆ ನಮ್ಮ ಮೂಲ ಉದ್ಯೋಗನ ಸರ್ಕಾರ ಕಸ್ಕೊಂಡ್ಬಿಟ್ಟದ. ನಾವು ಬೇಟೆ ಆಡ್ತಿದ್ದೇವೆ, ಬೇಟೆನ ನಿಷೇಧ ಮಾಡ್ತು. ನಮ್ಮ ಮೂಲ ಉದ್ಯೋಗ ಸಾರಾಯಿ ಮಾಡ್ತಿದ್ದೇವೆ, ಸಾರಾಯನ್ನು ನಿಷೇಧ ಮಾಡ್ತು. ಅದ್ರ ಬದಲಾಗಿ ಯಾವುದೇ ರೀತಿಯಿಂದ ನಮಗ ಉದ್ಯೋಗವಾಗಲಿ ಪರ್ಯಾಯ ವ್ಯವಸ್ಥೆ ಯಾವುದೇ ರೀತಿಯಿಂದ ಮಾಡಿಲ್ಲ. ಅದೇ ರೀತಿಯಿಂದ ನಮ್ಮ ಮಕ್ಕಳಿಗೆಲ್ಲ ಶಾಲೆಯಿಂದ ಶಿಕ್ಷಣದಿಂದ ವಂಚಿತರ ಆಗ್ಯಾರ. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯಗಳು ಒರಟು ಸ್ವಭಾವದವರು. ಯಾಕಂದ್ರೆ ನಮಗೆ ಕನ್ನಡ ತಿಳಿಯಂಗಿಲ್ಲ. ಸ್ಟಾರ್ಟಿಂಗ್ LKG UKG ಕನ್ನಡ ತಿಳಿಯೋದಿಲ್ಲ. ಅದಕ್ಕೆ ನಮ್ಮ ಒತ್ತಾಯ ಏನದ ಅಂತ ಹೇಳಿದ್ರೆ ಸಮುದಾಯ ನಮ್ಮ ಮಕ್ಕಳಿಗೆ ಶಿಕ್ಷಣ ಪಡಿಬೇಕಾತಂದ್ರೆ ನಮ್ಮದೇ ಆದಂತದ ಭಾಷೆಯಲ್ಲಿ ಒಂದು ಸ್ಕೂಲ್ ಇರ್ಬೇಕು. ಆಮೇಲೆ ನಮ್ಮದೇ ಆದಂತದ ಶಿಕ್ಷಣ ಶಿಕ್ಷಕರು ಇರ್ಬೇಕು ಅಲ್ಲಿ. ಅಂದಾಗ ಒಂದ್ ಏನಾರ ಚೇಂಜಸ್ ಆಗ್ತದ. ಮತ್ತೆ ಮೂಲ ಉದ್ಯೋಗ ಕಳ್ಕೊಂಡವರಿಗೆ ನಮಗೆ ಉದ್ಯೋಗ ಒದಗಿಸ್ಬೇಕು.